ಎಲ್ಲರಿಗೂ ನಾವು ಚಪಾತಿಗೆ ಪರೋಟಾಗೆ ಎಲ್ಲ ಸಾಗು ಮಾಡ್ತಾ ಇರ್ತೀವಿ, ಗ್ರೇವಿ ಮಾಡ್ಕೋತಾ ಇರ್ತೀವಿ. ನಾವು ಮನೆಯಲ್ಲೇ ನಾವು ಹೋಟೆಲ್ ಸ್ಟೈಲ್ ಅಲ್ಲಿ ಅದೇ ಟೇಸ್ಟ್ ಬರೋ ಹಾಗೆ ಸಾಗುನ ಮಾಡ್ಕೋಬಹುದು. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಂದ ಬೇಗ ನಾವು ಈ ಸಾಗುನ ಮಾಡ್ಕೋಬಹುದು, ಸಾಗು ಅಥವಾ ಗ್ರೇವಿ. ಇದಕ್ಕೆ ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಒಗ್ಗರಣೆಗೆ ಅಂತ. ಮತ್ತೆ ಒಂದು ಅರ್ಧ ಇಂಚಷ್ಟು ಶುಂಠಿನ ತಗೊಂಡು ಸಣ್ಣ ಸಣ್ಣದಾಗಿ ಪೀಸಸ್ ಮಾಡ್ಕೋಬೇಕು. ನಾವು ಬೇಕು ಅಂದ್ರೆ ಪೇಸ್ಟ್ ಮಾಡಿನೂ ಸಹ ಹಾಕೋಬಹುದು. ಈ ರೀತಿ ಪೀಸಸ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ನಾನಿಲ್ಲಿ 1 ಕಪ್ ಅಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ. ಹೆಸರುಬೇಳೆ ತಗೊಂಡು ಅದನ್ನ ಒಂದೆರಡು ಸರಿ ವಾಶ್ ಮಾಡ್ಕೋಬೇಕಾಗುತ್ತೆ. ಈಗ ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಅದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಜೀರಿಗೆ ಅದು ಸಿಡಿಬೇಕು, ಪಟ್ ಅಂತ ಸಿಡಿದಾದ್ಮೇಲೆ ನಾನಿಲ್ಲಿ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕೊಂಡು ಅದನ್ನ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕು. ಈರುಳ್ಳಿ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅಷ್ಟರಲ್ಲಿ ನಾನು ಇಲ್ಲಿ ತಗೊಂಡಿರೋ ಹೆಸರುಬೇಳೆನ ಒಂದೆರಡು ಸರಿ ವಾಶ್ ಮಾಡ್ಕೊಂಡಿದ್ದೀನಿ. ಹೆಸರುಬೇಳೆನ ವಾಶ್ ಮಾಡ್ಕೊಂಡು ಈರುಳ್ಳಿ ಒಂದ್ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಆದ್ಮೇಲೆ ಅದ್ರ ಜೊತೆಗೆ ನಾವು ತೊಳೆದಿಟ್ಕೊಂಡಿರೋ ಹೆಸರುಬೇಳೆನ ಹಾಕೋತಾ ಇದೀನಿ. ಹೆಸರುಬೇಳೆನ ಹಾಕಿ ನಾವು ಈರುಳ್ಳಿ ಆಯಿಲ್ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದ್ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ನೀರ್ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಒಂದ್ ವಿಶಿಲ್ ಕೂಗಿಸ್ಕೊಂಡ್ರೆ ಸಾಕು, ನುಣ್ಣಗಾಗ್ಬಿಡುತ್ತೆ. ಹೆಸರುಬೇಳೆ ಆಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಈ ರೀತಿ ಹೆಸರುಬೇಳೆಯಿಂದ ನಾವು ಸಾಗು ಮಾಡ್ಕೊಳ್ಳೋದ್ರಿಂದ ಇದು ಹೋಟೆಲ್ ಸ್ಟೈಲೇ ಬರುತ್ತೆ. ನಾವು ಡಾಬಾಗಳಲ್ಲೆಲ್ಲ ಚಪಾತಿಗೆ ಅಥವಾ ಪರೋಟಾಗೆ ಗ್ರೇವಿ ಕೊಡ್ತಾರಲ್ಲ ಅದೇ ಟೇಸ್ಟ್ ಅಲ್ಲಿ ನಾವು ಮನೆಯಲ್ಲೇ ಸಿಂಪಲ್ ಆಗಿ ಬೇಗ ಮಾಡ್ಕೋಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಒಂದ್ಸರಿ ಚಪಾತಿಗೆ ಈ ರೀತಿ ಹೆಸರುಬೇಳೆ ಸಾಗು ಮಾಡ್ಕೊಂಡ್ರೆ ಇನ್ನೊಂದ್ಸರಿ ನಾವು ಮತ್ತೆ ಮಾಡಿ ತಿನ್ಬೇಕು ಅನ್ಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ನಾನು ಒಂದೆರಡು ವಿಜಿಲ್ ಕೂಗಿಟ್ಕೊಂಡು ಹೆಸರುಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ಈರುಳ್ಳಿ ಶುಂಠಿನ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ನಾನು 1 ಹಿಡಿಯಷ್ಟು ಬೆಳ್ಳುಳ್ಳಿನ ತಗೊಂಡು ಬೆಳ್ಳುಳ್ಳಿನ ಸಣ್ಣದಾಗಿ ಪೀಸಸ್ ಮಾಡ್ಕೋತಾ ಇದ್ದೀನಿ. ನಾವು ಬೇಕು ಅಂದ್ರೆ ಕಲ್ಲಲ್ಲಿ ಚಚ್ಬಿಟ್ಟು ಆ ರೀತಿ ಅದು ಕ್ರಶ್ ಮಾಡ್ಕೋಬಹುದು. ನಾನಿಲ್ಲಿ ಸಣ್ಣದಾಗಿ ಪೀಸಸ್ ಮಾಡ್ಕೋತಾ ಇದೀನಿ ಒಗ್ಗರಣೆಗೆ ಅಂತ. ಆಗ್ಲೇ 2 ರಿಂದ 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದರಲ್ಲಿ ಒಂದ್ ಸ್ವಲ್ಪ ಈರುಳ್ಳಿನ ಹೆಸರುಬೇಳೆ ಬೇಯಿಸುವಾಗ ಒಗ್ಗರಣೆಗೆ ಹಾಕೊಂಡಿದ್ದೆ. ಇನ್ ಮಿಕ್ಕಿದ ಈರುಳ್ಳಿನ ಈಗ ಸಾಗು ಮಾಡೋದಕ್ಕೆ ಒಗ್ಗರಣೆಗೆ ಬಳಸ್ಕೊತಾ ಇದೀನಿ. ನಾ ಆಲ್ರೆಡಿ ಹಾಕಿ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಹೆಸರುಬೇಳೆ ಬೇಯಿಸ್ಕೊಂಡಿರೋದ್ರಿಂದ ಇವಾಗ ಒಗ್ಗರಣೆಗೆ ಅಂತ ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ನಾನು ಒಂದ್ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದ್ ಚಿಟಿಕೆ ಅಷ್ಟು ಜೀರಿಗೆ ಹಾಕೋತಾ ಇದ್ದೀವಿ. ನಾವು ಆಲ್ರೆಡಿ ಹೆಸರುಬೇಳೆ ಬೇಯಿಟ್ಟು 1 ಸ್ಪೂನ್ ಅಷ್ಟು ಜೀರಿಗೆ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಜೀರಿಗೆ ಹಾಕೊಂಡು ಜೀರಿಗೆ ಸೇರಿದಾದ್ಮೇಲೆ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿನ ಎಣ್ಣೆನಲ್ಲಿ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತಾ ಇದೀನಿ. ಸ್ಟಾರ್ಟಿಂಗ್ ನಾವು ಬೆಳ್ಳುಳ್ಳಿ ಶುಂಠಿ ಹಾಕೊಂಡು ಅದನ್ನ ಒಂದ್ ಸ್ವಲ್ಪ ಹೊತ್ತು ನಾವು ಎಣ್ಣೆನಲ್ಲಿ ಒಂದ್ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಈರುಳ್ಳಿ ಹಾಕಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಇದಕ್ಕೆ ಒಂದ್ ಚಿಟಿಕೆ ಅರಿಶಿನ ಪುಡಿ ಹಾಕೋತಾ ಇದೀನಿ. ಮತ್ತೆ 1.5 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋತಾ ಇದೀನಿ. ಖಾರಕ್ಕೆ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೊಂಡು ಇದ್ರ ಜೊತೆಗೆ 1 ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೋತಾ ಇದೀನಿ. ಗರಂ ಮಸಾಲ ಹಾಕ್ಬಿಟ್ಟು ನಾವು ಚೆನ್ನಾಗಿ ಆಯಿಲ್ ಅಲ್ಲಿ ನಾವು ಹಾಕೊಂಡಿರೋ ಮಸಾಲೆಗಳನ್ನೆಲ್ಲ ಹುರ್ಕೋಬೇಕು. ನಾವ್ ಇದ್ರ ಜೊತೆಗೆ ಬೇಕು ಅಂದ್ರೆ ಧನಿಯಾ ಪೌಡರ್ ನ ಕೂಡ ಹಾಕೋಬಹುದು. ನಾನು ಇಲ್ಲಿ ಧನಿಯಾ ಪೌಡರ್ ಹಾಕೊಂಡಿಲ್ಲ. ಧನಿಯಾ ಪೌಡರ್ ಹಾಕೊಂಡ್ರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಷ್ಟನ್ನು ಒಂದ್ ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಸಿಮ್ ಅಲ್ಲಿ ಇಟ್ಕೊಂಡು ನಾವು ಹುರ್ಕೊಂಡಿದ್ದಾದ್ಮೇಲೆ ಲಾಸ್ಟ್ ಅಲ್ಲಿ ನಾನು ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದ್ರೆ ಹಾಕೋಬಹುದು, ಇಲ್ಲ ಹಾಗೇನೆ ಮಾಡ್ಕೋಬಹುದು. ಅಷ್ಟನ್ನು ನಾವು ಎಣ್ಣೆನಲ್ಲಿ ಒಂದ್ ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಸ್ಟವ್ ಆಫ್ ಮಾಡ್ಬಿಟ್ಟು ಒಂದು 1/4 ಕಪ್ ಅಷ್ಟು ಮೊಸರನ್ನ ಸೇರಿಸ್ಕೊತಾ ಇದೀನಿ. ನಾವು ಗ್ರೇವಿ ಜಾಸ್ತಿ ಮಾಡ್ಕೊಂಡಷ್ಟು ಮೊಸರನ್ನ ಜಾಸ್ತಿ ಹಾಕೋಬೇಕಾಗುತ್ತೆ. ನಾನಿಲ್ಲಿ 1/4 ಕಪ್ ಅಷ್ಟು ಮೊಸರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದೀನಿ. ಚೆನ್ನಾಗಿ ನಾವು ಆ ಹುರ್ಕೊಂಡಿರೋ ಮಸಾಲೆಗಳ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೊಸರನ್ನ ಆಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ಟವ್ ನ ಆನ್ ಮಾಡ್ಕೊತಾ ಇದೀನಿ. ಫಸ್ಟ್ ನಾವು ಮೊಸರು ಜೊತೆ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ಟವ್ ಆನ್ ಮಾಡಿ ಇದನ್ನ ಫ್ರೈ ಮಾಡ್ಕೋಬೇಕು. ನಾವು ಸ್ಟವ್ ಆನ್ ಮಾಡಿ ಕಾಯಿಸ್ಕೊಳ್ಳುವಾಗ ಒಂದ್ ಸ್ವಲ್ಪ ಮೊಸರಾಗಿರೋದ್ರಿಂದ ಒಡ್ದಂಗ ಆಗುತ್ತೆ, ಆದ್ರೂ ಪರವಾಗಿಲ್ಲ. ನಾವು ಅದನ್ನ ಸ್ವಲ್ಪ ತಿಕ್ಕಾಗಿ ಅದು ಗಟ್ಟಿಯಾಗಿ ಮೊಸರೆಲ್ಲ ಆಮೇಲೆ ಸ್ವಲ್ಪ ಆಯಿಲ್ ಬಿಡ್ಬೇಕು. ಅದುವರೆಗೂ ನಾವು ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಗ್ರೇವಿನ ಮಿಕ್ಸ್ ಮಾಡ್ಕೋಬೇಕು. ಅದ್ ಸ್ವಲ್ಪ ತಿಕ್ಕಾದಾಗ ಮೇಲೆ ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆಗಿ ಎಣ್ಣೆ ಮೇಲೆ ತೇಲ್ತಾ ಇದೆ ಅಂದಾಗ ಈ ರೀತಿ ನಾವು ಬೇಯಿಸಿಟ್ಕೊಂಡಿರೋ ಹೆಸರುಬೇಳೆನ ಹಾಕೊಳ್ಬೇಕು. ಹೆಸರುಬೇಳೆನ ಹಾಕಿ ಮಿಕ್ಸ್ ಮಾಡ್ಕೊಂಡು ನಾವು ಒಂದ್ 2 ನಿಮಿಷ ಅಥವಾ ಒಂದ್ 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಹೆಸರುಬೇಳೆ ಸಾಗು ಅಥವಾ ಗ್ರೇವಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟ್, ತುಂಬಾ ರುಚಿಯಾಗಿರುತ್ತೆ. ನಾವು ಮೊಸರು ಹಾಕಿ ಅದನ್ನ ಗಟ್ಟಿ ಆಗೋವರೆಗೂ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದೊಂಥರ ಫ್ಲೇವರ್ ಬಿಡುತ್ತೆ, ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ನಾವು ಚಪಾತಿಗೆ ಪರೋಟಾಗೆಲ್ಲ ಹೆಸರುಬೇಳೆ ಸಾಗು ಅಥವಾ ಗ್ರೇವಿನ ರೆಡಿ ಮಾಡ್ಕೋಬಹುದು. ಇದನ್ನ ಹಿಂದಿನಲ್ಲಿ ಬೈಲಿ ಮೂಂಗ್ ಅಂತ ಏನೋ ಕರೀತಾರೆ, ಹೆಸರು ಮಾಡ್ತೋಗಿದ್ದೀನಿ ನಾನು. ಹೆಸರುಬೇಳೆ ಬಾಡಿಗೆ ತಂಪು ಸಹ. ನಾವ್ ಈ ರೀತಿ ಸಿಂಪಲ್ ಆಗಿ ಬೇಗ ಟೇಸ್ಟಿಯಾಗಿ ಸಾಗುನ ರೆಡಿ ಮಾಡ್ಕೋಬಹುದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.